ಬಿಗ್ ಬಾಸ್ ಶೋನ ರಿವ್ಯೂ ಮಾಡ್ತಾ ಇದ್ದೆ. ರೋಸ್ಟ್ ಮಾಡಕ್ಕೆ ಮಾಡಿಬಿಟ್ರಲ್ಲ ಬಿಗ್ ಬಾಸ್. 1,00,000 ಅಪ್ಲಿಕೇಶನ್ನು, ಅದರಲ್ಲಿ 3 ಲೆವೆಲಲ್ಲಿ ಫಿಲ್ಟರ್ ಮಾಡಿ 60 ಜನನ್ನ ಸೆಲೆಕ್ಟ್ ಮಾಡಿದ್ದೀರಾ. ಇದಾ ನಿಮ್ಮ ಸೆಲೆಕ್ಷನ್ನು? ನೀವೇ ಸೆಲೆಕ್ಟ್ ಮಾಡಿರೋ 60 ಜನ ಕಂಟೆಸ್ಟೆಂಟ್ಸ್ನ ನೀವೇ ಸೆಲೆಕ್ಟ್ ಮಾಡಿರೋ ಜಡ್ಜಸ್ಸು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾವ ಲೆವೆಲಲ್ಲಿ ಫಿಲ್ಟ್ರಿಂಗ್ ಆಗಬೇಕಿತ್ತು ಅಂದರೆ, ಯಾರನ್ನ ಸೆಲೆಕ್ಟ್ ಮಾಡೋದು ಗುರು, ಯಾರನ್ನ ರಿಜೆಕ್ಟ್ ಮಾಡೋದು ಗುರು ಅನ್ನೋ ಗೋಲ್ಡನ್ ಕಂಟೆಸ್ಟೆಂಟ್ಸ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು. ಆದರೆ ನೀವು ಸೆಲೆಕ್ಟ್ ಮಾಡಿರೋದು ಯಾರು? ಮದುವೆ ಆಗಕ್ಕೆ ಅವಾಯ್ಡ್ ಮಾಡೋಕ್ಕೆ ಬಿಗ್ ಬಾಸ್ಗೆ ಹೋಗೋದು, ತಾಯಿನ ಹುಡ್ಕೋಕ್ಕೆ ಬಿಗ್ ಬಾಸ್ಗೆ ಹೋಗೋದು. ಸೀರಿಯಸ್ಲಿ, ಇಸ್ ದಿಸ್ ದ ಲೆವೆಲ್ ಆಫ್ ದ ಶೋ, ದ ಬಿಗ್ಗೆಸ್ಟ್ ಶೋ ಇನ್ ಕನ್ನಡ? IT ನೋಟಿಸ್ ಪೀರಿಯಡ್ ಆದರೂ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾ? ರೆಸಿಗ್ನೇಷನ್ ಮೇಲ್ ಕಳಿಸಿ 3 ತಿಂಗಳು ನೋಟಿಸ್ ಪೀರಿಯಡ್ ಸರ್ವ್ ಮಾಡಬೇಕು. ಜಸ್ಟ್ ಕಾಲ್ ಮಾಡಿ ಮ್ಯಾನೇಜರ್ಗೆ ನಾಳೆಯಿಂದ ಬರಲ್ಲ, ಇಷ್ಟ ಇಲ್ಲ, ಅಲ್ಲಿ ವರ್ಕ್ ಕಲ್ಚರ್ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ. ಆ್ಯಂಡ್ ರೆಸಿಗ್ನೇಷನ್ ಮೇಲ್ ಕಳಿಸಿನೂ ಕೂಡ ಎನಿ ಡೇ ವಿತಿನ್ ದೋಸ್ 90 ಡೇಸ್ ಮೇಲ್ ರೀಕಾಲ್ ಮಾಡ್ಬೋದು. ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಅಂತ ಹೇಳ್ಬೋದು. ಜನರನ್ನ ಬಕ್ರಾ ಮಾಡ್ತಿದ್ದೀರಾ ನೀವು ನೋಡಿದ್ರೆ. ಟ್ವಿನ್ಸ್ ಇಬ್ಬರೂ ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ 2 ಡಿಫ್ರೆಂಟ್ ಮೈಂಡ್ ಸೆಟ್ನ ಸೆಲೆಕ್ಟ್ ಮಾಡಬೇಕು ಅಂತ ಜಡ್ಜಸ್ ಹೇಳ್ತಾರೆ. ಅಂದರೆ ನಮ್ಮ ಗೌರವಾನ್ವಿತ ಸೆಲೆಕ್ಟರ್ಸ್ ಏನು ಮಾಡ್ತಾಯಿದ್ರು? ಟ್ವಿನ್ಸ್ ಅಂತ ಅವರು ಕಾಣಿಸ್ಲಿಲ್ವಾ? ಸೀರಿಯಸ್ಲಿ, ಒಂದಂತೂ ಸತ್ಯ, ಶೋ ಹೇಗೆ ಇರಲಿ, ಕಂಟೆಸ್ಟೆಂಟ್ಸ್ಗಳು ಹೇಗೆ ಇರಲಿ, ಶೋ ನೋಡ್ತಾರೆ, ಜನ ನೋಡ್ತಾರೆ ರೀ. ಅದೇ ಅತ್ತೆ ಸೊಸೆ, ಅದೇ ಫ್ಯಾಮಿಲಿ ಡ್ರಾಮಾ ಬರೋ ಸೀರಿಯಲ್ಸ್ನೇ ನೋಡ್ತಿರ್ಬೇಕಾದ್ರೆ ಈ ಫಾರ್ಮ್ಯಾಟ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ನಾವು ನೋಡಲ್ವಾ? ಖಂಡಿತವಾಗ್ಲೂ ನೋಡ್ತೀವಿ ನಾವು. ಅಂದರೆ ಐ ಆಮ್ ರೆಪ್ರೆಸೆಂಟಿಂಗ್ ದ ಪೀಪಲ್ ಆಫ್ ಕರ್ನಾಟಕ. ಬಿಗ್ ಬಾಸ್ ಫ್ಯಾನ್ಸ್ ಖಂಡಿತವಾಗ್ಲೂ ಬಿಗ್ ಬಾಸ್ ಶೋನ ನೋಡ್ತಾರೆ. ನೀವು ಎಂಥದ್ದೇ ಕಂಟೆಸ್ಟೆಂಟ್ಸ್ನ ಕರ್ಕೊಂಡು ಬಂದ್ರು. ಬಟ್ ಒಂದು ಶೋ ಅಷ್ಟು ದೊಡ್ಡದಾಗಿರ್ಬೇಕಾದ್ರೆ ಯಾವ ಥರ ಕಂಟೆಸ್ಟೆಂಟ್ಸ್ನ ಆನ್ಬೋರ್ಡ್ ಮಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಸೆಲೆಕ್ಟರ್ಸ್ಗೆ ಇರಬೇಕಾಗುತ್ತೆ, ಚಾನಲ್ ಅವ್ರಿಗೆ ಇರಬೇಕಾಗುತ್ತೆ. ಓಪನಿಂಗ್ ಇಸ್ ನಾಟ್ ಗುಡ್. ಡೆಫಿನೆಟ್ಲಿ ಕ್ಲೋಸಿಂಗ್ ವಿಲ್ ಬಿ ಗುಡ್ ವಿತ್ ರೆಸ್ಪೆಕ್ಟ್ ಟು TRP ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲಾರಿಟಿ. ಲೆಟ್ಸ್ ಸಿ ಸೀಸನ್ 13 ಹೇಗೆ ಹೋಗುತ್ತೆ ಅಂತ.